ನಮಸ್ತೆ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈರುಳ್ಳಿ ಕೃಷಿ ರೈತರಿಗೆ ಈ ವರ್ಷ ಸಂತೋಷ ತಂದಿದೆ. ಉತ್ತಮವಾಗಿ ಈರುಳ್ಳಿ ಬೆಳೆದಂಥ ರೈತರಿಗೆ ನೋಡಿ, ನಿಮ್ಮ ಗೆಡ್ಡೆಗೆ ಉತ್ತಮವಾದ ಬೆಲೆ ಬರಬೇಕಂದ್ರೆ ನಿಮ್ಮದು ಗೆಡ್ಡೆ ತುಂಬ ಚೆನ್ನಾಗಿರಬೇಕು. ಈರುಳ್ಳಿ ಯಾವುದೇ ರೀತಿಯ ಡ್ಯಾಮೇಜ್ ಇರಬಾರ್ದು. ಆ ರೀತಿ ನೀವು ಆರೈಕೆಯನ್ನು ಪೋಷಣೆಯನ್ನು ಮಾಡಿರಬೇಕಾಗುತ್ತೆ. ನೋಡಿ, ಇದು ಈರುಳ್ಳಿ ತುಂಬ ಸೂಕ್ಷ್ಮ ಬೆಳೆ ಆಗಿರೋದ್ರಿಂದ ಟೈಮ್ಗೆ ಔಷಧಿ, ನೀರು, ಗೊಬ್ಬರ ಅಚ್ಚುಕಟ್ಟಾಗಿ ಆಯಾ ದಿನಕ್ಕೆ ತಕ್ಕಂತೆ ಕೊಟ್ಟಾಗ ಮಾತ್ರ ನಿಮಗೆ ಉತ್ತಮವಾದ ಈರುಳ್ಳಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಕಟಾಪು ಮಾಡಿಸಿದಾದ ಮೇಲೆ ಒಂದು ವಾರ ಸ್ವಲ್ಪ ಚೀಲದಲ್ಲಿ ಡ್ರೈ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಕೂಡ. ಇದು ಇವತ್ತಿನ ಮಾರುಕಟ್ಟೆ ಆಗುಹೋಗುಗಳು ಏನಿದೆ ಅಂದರೆ 2000ದಿಂದ 2500 ಪರ್ ಬ್ಯಾಗ್, ಅಂದರೆ 50 kg ಬ್ಯಾಗ್ ಕ್ವಿಂಟಲ್ಲು 4ರಿಂದ 4,500 ನಡೀತಾ ಇದೆ. ನೋಡಿ, ಉತ್ತಮವಾದ ಈರುಳ್ಳಿಗೆ ಖಂಡಿತವಾಗಿ ಇನ್ನೂ 2 ತಿಂಗಳು ಯಾವುದೇ ರೀತಿಯ ಬೆಲೆ ಬಗ್ಗೆ ಚಿಂತೆ ಬೇಡ. ಇದೇ ಬೆಲೆ ಇದ್ದೇ ಇರುತ್ತೆ. 10 ರೂಪಾಯಿ ಜಾಸ್ತಿ ಆಗುತ್ತೆ ಹೊರತು 100 ರೂಪಾಯಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಯಾಕೆ ಜಾಸ್ತಿ ಆಗುತ್ತೆ, ಯಾಕೆ ಕಡಿಮೆ ಆಗೋದಿಲ್ಲ ಅಂದರೆ ಮಾಲ್ ಶಾರ್ಟೇಜ್ ಖಂಡಿತವಾಗ್ಲೂ ಇದೆ. ನೋಡಿ, ಬೆದ್ಲು ಬೆಳೀತಕ್ಕಂಥ ಬೆಳೆಗಾರರು ಈ ವರ್ಷ ಮಳೆ ಒಂದೊಂದು ತಿಂಗಳು ಕೈ ಕೊಟ್ಟಿರೋದ್ರಿಂದ ಬೆದ್ಲು ಬೆಳೆಗಳು ಎಲ್ಲ ಹಾಳಾಗೋಗಿದೆ. ಯಾವ ರೈತ ನೀರಾವರಿ ಅವಲಂಬಿತವಾಗಿ ಈರುಳ್ಳಿಯನ್ನು ಬೆಳೆದಿದ್ದಾನೋ ಆ ರೈತ ಖಂಡಿತವಾಗಿಯೂ ಉತ್ತಮವಾಗಿ ಈರುಳ್ಳಿಯನ್ನು ಬೆಳೆದಿದ್ದಾರೆ. ಆದರೆ ಹೆಚ್ಚು ಇಳುವರಿ ಬಂದಿಲ್ಲ. 120ರಿಂದ 150 ಪ್ಯಾಕೆಟ್ ಹೆಚ್ಚು ಏನನ್ನ ಇಳುವರಿ ಬಂದಿದ್ದರೆ 120ರಿಂದ 150 ಪ್ಯಾಕೆಟ್ ಬಂದಿದೆ. ನೋಡಿ, ನಾವು ನಮ್ಮ ಈರುಳ್ಳಿಯನ್ನು ಯಾವುದೇ ಡ್ಯಾಮೇಜ್ ಇಲ್ದಲೆ ಖಂಡಿತವಾಗಿಯೂ ಆರೈಕೆಯನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಮಾತ್ರ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ದುಡ್ಡು ಮಾಡ್ಬೋದು. ರೈತರು ಯಾಕೆ ಎಚ್ಚರವಾಗಿರಬೇಕಂದ್ರೆ, ಇದು ಸೂಕ್ಷ್ಮವಾದ ಬೆಳೆ ಆಗಿರೋದ್ರಿಂದ ಆಯಾ ದಿನದ ಕೆಲಸ ಆಯಾ ದಿನಕ್ಕೆ ಮಾಡಬೇಕಾಗುತ್ತೆ. ನೋಡಿ, ಯಾವುದೇ ಈರುಳ್ಳಿ ಆಗಿರಲಿ 3 ತಿಂಗಳ ಮೇಲೆ ಒಂದು 15 ದಿನ ಆದರೂ ಬೇಕು ಕೀಳೋದಕ್ಕೆ. ಸರಿಯಾದ ಸಮಯಕ್ಕೆ ಕೀಳಿ ಕಿತ್ತಾದ ಮೇಲೆ ಸ್ವಲ್ಪ ಮೆದೆ ಮೇಲೆ ಒಣಗಿಸ್ಬೇಕಾಗುತ್ತೆ. ಮಳೆ ಆಗಿರೋದ್ರಿಂದ ಎಷ್ಟೋ ರೈತರು ಏರ್ಕೊಂಬಿಡ್ತಾರೆ ಬೇಗ. ಏರ್ಕೊಂಡಾಗ ನಿಮಗೆ ಏನು ಸಮಸ್ಯೆ ಆಗುತ್ತಂದರೆ ಮೆದೆ ಕಾವಿ ಬೀಳುತ್ತೆ. ಸರಿಯಾದ ಸಮಯಕ್ಕೆ ಕಟಾಪನ್ನು ನೀವು ಮಾಡಿಸ್ತೇ ಹೋದರೆ ಕಾವಿ ಬಿದ್ದು ಗೆಡ್ಡೆ ಡ್ಯಾಮೇಜ್ ಬರುತ್ತೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಕೀಳಬೇಕು, ಸರಿಯಾದ ಸಮಯಕ್ಕೆ ಏರಬೇಕು, ಸರಿಯಾದ ರೀತಿಯಲ್ಲಿ ಕಟಾಪನ್ನು ಮಾಡಿಸ್ಬೇಕು. ಚೀಲದಲ್ಲಿ ಹಾಕಿದ ಮೇಲೆ ಯಾವುದೇ ರೀತಿಯ ಮಳೆಗೆ ಹಾನಿ ಆಗದಂತೆ ತಾಡ್ಪಲ್ಲನ್ನು ನೀಟಾಗಿ ಹೊಚ್ಕೊಳೋದೋ ಇಲ್ಲ ಶೆಡ್ ಹಾಕೊಳೋದೋ, ಅಚ್ಚುಕಟ್ಟಾಗಿ ಅದನ್ನು ಆರೈಕೆ ಮಾಡಬೇಕು. ಎಲ್ಲಾದರೂ ನೀವು ಚೀಲ ಎಲ್ಲ ಕೊಯ್ ಸಿಕ್ಕಿದ ಮೇಲೆ ಮಳೆಗೆ ನೆನೆಸ್ಬಿಟ್ರೆ ಅಷ್ಟು ಡ್ಯಾಮೇಜ್ ಬಂದ್ಬಿಡುತ್ತೆ. ಇರ್ತಕ್ಕಂಥ ಮುಕ್ಕಾಲು ಭಾಗ ಡ್ಯಾಮೇಜ್ ಬಂದ್ಬಿಡುತ್ತೆ. ಯಾವುದೇ ರೀತಿಯ ನೀರು ಹೋಗ್ದಲೇ ಚೀಲಗಳೊಳಗೆ ನೀಟಾಗಿ ಕಾಪಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಗೆಡ್ಡೆನ ಡ್ರೈ ಮಾಡಿಕೊಂಡು ನೀವು ಮಾರ್ಕೆಟಿಗೆ ತಗೊಂಡು ಹೋದರೆ ಖಂಡಿತವಾಗಿಯೂ ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಇವತ್ತಿಗೆ ಇರ್ತಕ್ಕಂಥ ಬೆಲೆಯನ್ನು ಮಾರುವುದು. ಪ್ರತಿಯೊಬ್ಬ ಈರುಳ್ಳಿ ರೈತನೂ ಕೂಡ ಇನ್ನೂ ಕಿತ್ತಿಲ್ಲ ಅಂದರೆ ಖಂಡಿತವಾಗಿಯೂ ಸ್ವಲ್ಪ ನೀಟಾಗಿ ಆರೈಕೆ ಮಾಡೋ ಕಡೆ ಗಮನ ಕೊಡಿ. ಎಷ್ಟು ದಿನದ ಈರುಳ್ಳಿ ಅನ್ನೋದ್ರ ಮೇಲೆ ಅದಕ್ಕೆ ಆರೈಕೆಯ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು ಎಚ್ಚರಿಕೆಯಿಂದ ನಾವು ಆರೈಕೆಯನ್ನು ಮಾಡಬೇಕು. ಯಾಕೆ ಅಂದರೆ ರೇಟ್ ಇದ್ದ ಟೈಮಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡ್ದಲೇ ಗೆಡ್ಡೆ ಡ್ಯಾಮೇಜ್ ಬರೆಸ್ಕೊಂಡು ನಾವು ಗೆಡ್ಡೆ ಮಾರ್ಕೆಟಿಗೆ ತಗೊಂಡು ಹೋದರೆ ಈ ಸಮಯದಲ್ಲೂ ಕೂಡ ನೀವು ಡೌನಿಗೆ ಮಾರ್ತೀರ. ಉತ್ತಮವಾದ ಗೆಡ್ಡೆಯನ್ನು ನೀವು ಮಾರ್ಕೆಟಿಗೆ ತಗೊಂಡು ಹೋದರೆ ನೀವು ಅಂದ್ಕೊಂಡಿದ್ದಕ್ಕಿಂತ 10 ರೂಪಾಯಿ ಜಾಸ್ತಿ ಮಾರ್ತೀರ. ಪ್ರತಿಯೊಬ್ಬ ರೈತನೂ ಕೂಡ ಇದು ಲಕ್ಷ ಸಂಪಾದಿಸುವ ಬೆಳೆ ಆಗಿರುತ್ತೆ. ದುಪ್ಪಟ್ಟು ಖರ್ಚು ಹಾಕಿರ್ತೀರ. ಹಾಗಾಗಿ ನೀವು ಡೇ 1ನಿಂದ ಅದನ್ನು ಮಾರ್ಕೆಟಿಗೆ ತಗೊಂಡೋಗೋವರೆಗೂ ಆರೈಕೆಯನ್ನು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗಿರುತ್ತೆ. ನೋಡಿ, ನಾವು ಈರುಳ್ಳಿ ಬೆಳಿತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಅದನ್ನು ಮಾರ್ಕೆಟಿಗೆ ಮಾರಿ ದುಡ್ಡು ಮಾಡಬೇಕು ಅನ್ನೋದು ಪ್ರಕೃತಿ ಕೈಯಲ್ಲಿರುತ್ತೆ. ಪ್ರಕೃತಿ ನಮಗೆ ಎಷ್ಟು ಸಪೋರ್ಟ್ ಮಾಡುತ್ತೋ ನಾವು ಆ ಸಪೋರ್ಟ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸರಿಯಾದ ಸಮಯಕ್ಕೆ ವರ್ಪಾದಾಗ ಕಿತ್ಬಿಡಬೇಕು, ವರ್ಪಾದಾಗ ಏರಿ ಬಿಡಬೇಕು. ಜನ ತಂದುಬಿಟ್ಟು ನೀಟಾಗಿ ಕೊಯ್ಸಿ ಚೀಲಕ್ಕೆ ಹಾಕೊಂಬಿಡ್ಬೇಕು. ಚೀಲಕ್ಕೆ ಹಾಕೊಂಡ್ಮೇಲೆ ಅದನ್ನು ತಾಡ್ಪಲಲ್ಲಿ ನೀಟಾಗಿ ಮುಚ್ಕೋಬೇಕು, ಚೆನ್ನಾಗಿ ಡ್ರೈ ಮಾಡಬೇಕು. ಸರಿಯಾದ ರೀತಿಯ ಐಟಮ್ಗಳನ್ನು ಮಾಡಬೇಕು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು 4 ಐಟಮ್ ಮಾಡಬೇಕಾಗುತ್ತೆ ಗೆಡ್ಡೆಯಲ್ಲಿ. ನೀವು 4 ಐಟಮ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರೋ ಅಷ್ಟು ಚೆನ್ನಾಗಿ ದುಡ್ಡಾಗುತ್ತೆ. ಸಾರಾ ಸಟ್ ತಗೊಂಡು ಹೋಗಬೇಡಿ, ಐಟಮ್ ಮಾಡ್ಕೊಂಡೇ ಹೋಗಿ. ಏಕೆಂದರೆ ನೀವು ಎಷ್ಟು ನೀಟಾಗಿ ಐಟಮ್ ಮಾಡ್ತೀರೋ ಅಷ್ಟಕ್ಕಷ್ಟು ಬೆಲೆ ಸಿಗುತ್ತೆ. ನಿಮ್ಮ ಗೆಡ್ಡೆ ಡ್ಯಾಮೇಜ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ನೀವು ಇಲ್ಲ ಇನ್ನೂ 10 ರೂಪಾಯಿ ಮಾರು ಅಂದರೂ ಕೂಡ ಅಂಗಡಿಯವರು ಮಾರ್ತಾರೆ. ನಿಮ್ಮ ಗೆಡ್ಡೆ ಡ್ಯಾಮೇಜ್ ಇತ್ತು ಅಂದರೆ ಖಂಡಿತವಾಗಿಯೂ ಮಾರೋದಿಲ್ಲ. ನೋಡಿ, ಇಲ್ಲಿ ಡ್ಯಾಮೇಜ್ ಇದೆ ಅಂತ ತೋರಿಸ್ತಾರೆ. ಹಾಗಾಗಿ ಯಾವುದೇ ರೀತಿಯ ಈರುಳ್ಳಿ ಕೃಷಿಕ ಈ ಎಲ್ಲ ವಿಚಾರಗಳನ್ನು ಅನುಕರಣೆ ಮಾಡಿ.
ಡೇ ಒನ್ನಿಂದ ನೀವು ಮಾರ್ಕೆಟಿಂಗ್ ಮಾರೋವರೆಗೂ ಸ್ವಲ್ಪ ಆರೈಕೆ ಕಡೆ ಎಚ್ಚರ ವಹಿಸಿ ನೀವು ನಿರ್ವಹಣೆ ಮಾಡಿದಾಗ ಮಾತ್ರ ಈರುಳ್ಳಿ ಕೃಷಿಯಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ. ನೋಡಿ, ಹೆಚ್ಚು ಕಮ್ಮಿ ಆದರೆ ಡ್ಯಾಮೇಜ್ ಬಂತು ಅಂದರೆ ನೀವು ಹಾಕಿರೋ ಬಂಡವಾಳನೂ ಬರೋದು ಕಷ್ಟ ಆಗ್ಬಿಡುತ್ತೆ. ಡ್ಯಾಮೇಜ್ ಬಂತು ಅಂದರೆ 100 ಪ್ಯಾಕೆಟಿಗೆ 89 ಪ್ಯಾಕೆಟ್ ಡ್ಯಾಮೇಜ್ ಬಂದ್ಬಿಡುತ್ತೆ. ಒಂದೊಂದು ಸರಿ 20 ಪ್ಯಾಕೆಟ್ ಡ್ಯಾಮೇಜ್ ಬಂದ್ಬಿಡುತ್ತೆ. ಒಂದೊಂದು ಸರಿ ಅರ್ಧಕ್ಕರ್ಧ 50 ಪ್ಯಾಕೆಟ್ ಡ್ಯಾಮೇಜ್ ಬಂದ್ಬಿಡುತ್ತೆ. ಭಾಳ ಕಷ್ಟ ನೋಡಿ. ಹಾಗಾಗಿ ಆರೈಕೆಯನ್ನು ತುಂಬ ಚೆನ್ನಾಗಿ ಮಾಡಿ. ಯಾವುದೇ ಕಾರಣಕ್ಕೆ ಕೀಳ್ಸೋದಾಗಲಿ, ಏರ್ಸೋದಾಗಲಿ, ಕೊಯ್ಸೋದಾಗಲಿ, ಅದನ್ನು ಅಚ್ಚುಕಟ್ಟಾಗಿ ಡ್ರೈ ಮಾಡೋದಾಗಲಿ, ಐಟಮ್ ಮಾಡೋದಾಗಲಿ ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಲಕ್ಷ ಸಂಪಾದಿಸುವ ಬೆಳೆ, ಲಕ್ಷ ಕಳ್ಕೊಳ್ಳುವ ಬೆಳೆ. ರೇಟ್ ಇದೆ, ರೈತರು ಅಚ್ಚುಕಟ್ಟಾಗಿ ಆರೈಕೆ ಮಾಡ್ಕೊಳ್ಳಿ, 4 ಕಾಸು ಮಾಡ್ಕೊಳ್ಳಿ, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ. ನೋಡಿ, ಈ ರೀತಿಯ ಮಾಹಿತಿಯನ್ನು ನೀಡ್ತಾ ಇರ್ತೇನೆ. ಇನ್ನೂ ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು.